ಭಾರತ ದೇಶದವ್ರದ್ದು ಏರ್ಲೈನು 1000+ ಫ್ಲೈಟು ಕ್ಯಾನ್ಸಲ್ ಮಾಡಿದ್ರು. जुडिशरी मेंस का पेपर था, प्रीलिम्स ऑलरेडी क्लियर पेपर था. समझ लीजिए 5 से 7 साल की मेहनत थी जो बिल्कुल बेकार जा रही है. सामान नहीं दे रहे हैं, हमको नहीं चाहिए रिफंड, बस हमारा लगेज दे दो. 24 घंटे से ज्यादा. ಇದರಿಂದ ಎಷ್ಟು ಜನ ಎಫೆಕ್ಟ್ ಆಗಿದ್ದಾರೆ ಅಂದ್ರೆ, ಸ್ವಲ್ಪ ಜನ AMC ಎಕ್ಸಾಮ್ ಬರಕ್ ಹೋಗ್ಬೇಕಿತ್ತು, ಅವ್ರದ್ದು ಮಿಸ್ ಆಯ್ತು ಎಕ್ಸಾಮ್. ಆಮೇಲೆ ಯಾರು ಫಾರಿನರ್ಸ್ ಬಂದಿದ್ರಲ್ಲ ಅವರು ಡಿಸಪಾಯಿಂಟ್ ಆದ್ರು. ಇಷ್ಟೊಂದು ಫ್ಲೈಟ್ ಕ್ಯಾನ್ಸಲ್ ಆಗಿ ಎಲ್ಲರೂ ಜಗಳ ಮಾಡೋ ಸ್ಟಾರ್ಟ್ ಮಾಡಿದ್ರು ಏರ್ಪೋರ್ಟ್ ಅಲ್ಲಿ. ಈಗ ಇಂಡಿಗೋಗೆ ಇಷ್ಟೊಂದು ಫ್ಲೈಟ್ ಯಾಕೆ ಕ್ಯಾನ್ಸಲ್ ಮಾಡಿದೆ ಅಂತ ರೀಸನ್ ಕೇಳಿದ್ರೆ ಅವ್ರು 2 ರೀಸನ್ ಕೊಟ್ಟಾರೆ. ಒಂದನೇ ರೀಸನ್ ಹೇಳಿದ್ರು ಟೆಕ್ನಿಕಲ್ ಗ್ಲಿಚ್ ಆಗಿದೆ ಅಂತ, ಸೆಕೆಂಡ್ನೇ ರೀಸನ್ ವೆದರ್ ಅಂತ ಕೊಟ್ಟರು ಅವರು. ಈಗ DGCA ಅವರು ಸ್ವಲ್ಪ ರೂಲ್ಸ್ ತಂದಿದ್ರು, ಯಾಕಂದ್ರೆ ಜಾಸ್ತಿ ಪ್ಲೇನ್ ಕ್ರಾಶ್ ಆಗತ್ತಾವ ಅಂತ ಅವರು ಒಂದ್ ಸ್ವಲ್ಪ ರೂಲ್ಸ್ ತಂದಿದ್ರು. ಆ ರೂಲ್ಸ್ ಅಲ್ಲಿ ಪೈಲಟ್ ಮತ್ತೆ ಕ್ರೂದು ರೆಸ್ಟ್ ಟೈಮ್ ಏನ್ ವೀಕ್ಲಿ ತಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ರು, ಮತ್ತೆ ಪೈಲಟ್ ಇದ್ದು ನೈಟ್ ಫ್ಲೈ ಟೈಮ್ ಕಡಿಮೆ ಮಾಡಿದ್ರು. ಇಂಡಿಗೋಗೆ ಗೊತ್ತೈತಿಂತ ರೂಲ್ಸ್ ಬಂದವು, ಆದ್ರೆ ಅವರು ಪೈಲಟ್ ಮತ್ತೆ ಕ್ರೂಗೆ ಹೈರ್ ಮಾಡ್ಲಿಲ್ಲ. ಆಮೇಲೆ ಪೈಲಟ್ ಮತ್ತೆ ಕ್ರೂದು ಶಾರ್ಟೇಜ್ ಆಯ್ತಂತ ಅವರು ಇಷ್ಟೊಂದು ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು. ಈಗ ಇದ್ರ ಬಗ್ಗೆ ನಿಮ್ದೇನು ಯೋಚನೆ ಕಮೆಂಟ್ ಅಲ್ಲಿ ಹೇಳ್ರಿ. ಧನ್ಯವಾದ.